ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 16ರಿಂದ ಪ್ರಾರಂಭವಾಗುವ ಧನುರ್ಮಾಸ ಸಾಮಾನ್ಯ ಪೂಜೆಗೆ ಹೋಲಿಸಿದರೆ 1000 ಪಟ್ಟು ಫಲ ನೀಡುವ ದಿವ್ಯ ಕಾಲವಾಗಿದೆ. ಈ ಒಂದು ತಿಂಗಳಲ್ಲಿ ಮಾಡಿದ ವಿಷ್ಣು ಆರಾಧನೆ ಬಡತನ, ಸಾಲ, ಅನಾರೋಗ್ಯ, ವಿವಾಹ ದೋಷ, ಉದ್ಯೋಗ ಸಮಸ್ಯೆಗಳನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಈ ಧನುರ್ಮಾಸದಲ್ಲಿ ಮಾಡಬಾರದ ತಪ್ಪುಗಳನ್ನು ಮಾಡಿದರೆ ಪುಣ್ಯವೇ ಪಾಪವಾಗಬಹುದು. ಹಾಗಾದರೆ ಧನುರ್ಮಾಸದಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ಶುಭ ಕೆಲಸಗಳನ್ನು ಮಾಡಬಾರದು, ವಿಷ್ಣುವನ್ನು ಹೇಗೆ ಆರಾಧಿಸಿದರೆ ಜೀವನವೇ ಬದಲಾಗುತ್ತದೆ? ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಧನುರ್ಮಾಸ ಡಿಸೆಂಬರ್ 16ರಿಂದ ಪ್ರಾರಂಭವಾಗುತ್ತದೆ. ಧನುರ್ಮಾಸ ಮಾರ್ಗಶಿರ ಮಾಸ ಮತ್ತು ಪುಷ್ಯ ಮಾಸದ ನಡುವೆ ಬರುತ್ತದೆ. ಆದ್ದರಿಂದ ಈ ಧನುರ್ಮಾಸ ಬಹಳ ವಿಶೇಷವಾಗಿದೆ. ಇದನ್ನು ಸಂಕ್ರಾಂತಿ ಮಾಸ ಎಂದು ಸಹ ಕರೆಯುತ್ತಾರೆ. ಪ್ರತಿ ವರ್ಷ ಧನುರ್ಮಾಸ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರವರೆಗೂ ಮುಂದುವರಿಯುತ್ತದೆ. ಈ ತಿಂಗಳ ದಿನಗಳನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಧನುರ್ಮಾಸದಲ್ಲಿ ಮಾಡುವ ಪೂಜೆಗಳು ಸಾಮಾನ್ಯ ಅವಧಿಗೆ ಹೋಲಿಸಿದರೆ 2 ಪಟ್ಟು ಪುಣ್ಯವನ್ನು ಪಡೆಯುತ್ತವೆ. ಈ ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಸಹ ಕರೆಯುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಶುಭ ಕೆಲಸ ಮಾಡುವುದು ಶುಭವಲ್ಲ. ಧನುರ್ಮಾಸದಲ್ಲಿ ಮಾಡಬೇಕಾದ ಪೂಜೆಯ ನಿಯಮಗಳು ಮತ್ತು ಈ ಸಮಯದಲ್ಲಿ ಮಾಡಬಾರದ ಶುಭ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಧನುರ್ಮಾಸವನ್ನು ದೇವರುಗಳಿಗೆ ಬ್ರಹ್ಮ ಮುಹೂರ್ತ ಸಮಯವೆಂದು ಪರಿಗಣಿಸಲಾಗಿದೆ. ಈ ಧನುರ್ಮಾಸದಲ್ಲಿ ಮಾಡುವ ಪೂಜೆಗಳ ಫಲಿತಾಂಶವನ್ನು ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆಗಳಿಗಿಂತ 1000 ಪಟ್ಟು ಹೆಚ್ಚು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಧನುರ್ಮಾಸದಲ್ಲಿ ವಿಷ್ಣುವಿನ ರೂಪವಾದ ಶ್ರೀಕೃಷ್ಣನನ್ನು ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ಸಾಧ್ಯವಾದಷ್ಟು ಭಕ್ತಿಯಿಂದ ಪೂಜಿಸುವುದು ಅತ್ಯಂತ ಶುಭ. ಈ ತಿಂಗಳಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ತಿಳಿಯದೆ ಮಾಡಿದ ಪಾಪಗಳು ದೂರವಾಗುತ್ತವೆ ಮತ್ತು ವಿಷ್ಣುವಿನ ಅನುಗ್ರಹವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ. ಈ ಅವಧಿಯಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಮೋಕ್ಷ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಧನುರ್ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡುವವರು ಬೆಳಗ್ಗೆ 4ರಿಂದ 6 ಗಂಟೆಯೊಳಗೆ ಎದ್ದು ಸ್ನಾನ ಮಾಡಿ ಮನೆ ಸ್ವಚ್ಛವಾದ ನಂತರ ಭಕ್ತಿಯಿಂದ ದೀಪಾರಾಧನೆ ಮಾಡಬೇಕು. ಈ ಧನುರ್ಮಾಸ ಪ್ರಾರಂಭವಾಗುವ ಮೊದಲು ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಪೂಜಾ ಕೋಣೆಯಲ್ಲಿ ಸ್ಥಾಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ತುಪ್ಪ ಮತ್ತು ಬೆಲ್ಲದಿಂದ ಮಾಡಿದ ಪರಮಾನ್ನ ಅಥವಾ ಪೊಂಗಲನ್ನು ಅರ್ಪಿಸುವುದು ಶುಭ. ಪೂಜೆಯ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯನ್ನು ಪಠಿಸುವುದು ಉತ್ತಮ. ಅಲ್ಲದೆ ಧನುರ್ಮಾಸದುದ್ದಕ್ಕೂ ತುಳಸಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ತುಳಸಿಯ ಮುಂದೆ ರಂಗೋಲಿ ಇಟ್ಟು ಅದರ ಮೇಲೆ ದೀಪ ಹಚ್ಚಿ ತುಳಸಿಗೆ ಪ್ರದಕ್ಷಿಣೆ ಹಾಕಿದರೆ ಹಣದ ದೃಷ್ಟಿಯಿಂದ ಶುಭವಾಗುತ್ತದೆ ಎಂದು ನಂಬಲಾಗಿದೆ. ಈ ಅವಧಿಯಲ್ಲಿ ತುಳಸಿ ಎಲೆಗಳಿಂದ ವಿಷ್ಣುವನ್ನು ಪೂಜಿಸಿದರೆ ನಿಮ್ಮ ಆಸೆಗಳು ಬೇಗನೆ ಈಡೇರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮದುವೆಯಾಗಲು ಬಯಸುವವರು, ಸಾಲಬಾಧೆ ಇರುವವರು, ಅನಾರೋಗ್ಯದಿಂದ ಬಳಲುತ್ತಿರುವವರು ತುಳಸಿ ಎಲೆಗಳಿಂದ ಶ್ರೀಕೃಷ್ಣನನ್ನು ಪೂಜಿಸಿದರೆ ಅವರ ಬಯಕೆಗಳು ಈಡೇರುತ್ತದೆ. ಧನುರ್ಮಾಸದಲ್ಲಿ ತುಳಸಿ ಎಲೆಗಳಿಂದ ವಿಷ್ಣುವನ್ನು ಪೂಜಿಸುವ ಭಕ್ತರು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಅವರು ಮಾಂಸವನ್ನು ತಿನ್ನಬಾರದು. ಧನುರ್ಮಾಸದಲ್ಲಿ ಉಪವಾಸ ಮಾಡುವುದರಿಂದ 1,000,000 ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ದಿನಕ್ಕೆ ಒಮ್ಮೆ ಉಪವಾಸ ಮಾಡಿ ಸಂಜೆ ಭೋಜನ ಮಾಡುವುದು ಶುಭ. ಉಪವಾಸ ಮಾಡಲು ಸಾಧ್ಯವಾಗದವರು ಕನಿಷ್ಠ ಮಾಂಸ ಮತ್ತು ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಈ ಧನುರ್ಮಾಸದಲ್ಲಿ ಮನೆಯಲ್ಲಿ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರವೇ ನೀರು ಅಥವಾ ಆಹಾರವನ್ನು ತೆಗೆದುಕೊಳ್ಳಬೇಕು. ಪೂಜೆಗೆ ಮೊದಲು ಏನನ್ನು ತಿನ್ನಬಾರದು. ಈ ತಿಂಗಳು ಪೂರ್ತಿ ಶಾಂತಿಯುತ ಮತ್ತು ಶ್ರದ್ಧೆಯಿಂದ ಇರಬೇಕು. ಇತರರನ್ನು ದೂಷಿಸಬಾರದು, ಕೋಪಗೊಳ್ಳಬಾರದು ಅಥವಾ ದ್ವೇಷ ಸಾಧಿಸಬಾರದು. ಸುಳ್ಳು ಹೇಳದೆ ಸತ್ಯವನ್ನು ಮಾತನಾಡಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಸಹ ಬಹಳಷ್ಟು ಪುಣ್ಯವನ್ನು ನೀಡುತ್ತದೆ. ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವ ಅಭ್ಯಾಸವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಬೇಕು. ಈ ಅವಧಿಯಲ್ಲಿ ಹಗಲಿನಲ್ಲಿ ಮಲಗುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ತಿಂಗಳಲ್ಲಿ ಮನೆ ನಿರ್ಮಾಣ ಕೆಲಸ ಮತ್ತು ಮದುವೆಗಳಂತಹ ಶುಭ ಚಟುವಟಿಕೆಗಳನ್ನು ನಡೆಸಬಾರದು ಎಂಬುದು ಶಾಸ್ತ್ರಗಳ ನಿಯಮವಾಗಿದೆ. ಈ ತಿಂಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ಎಂಬುದನ್ನು ನೋಡೋಣ. ಈ ತಿಂಗಳಲ್ಲಿ ಮದುವೆಗಳನ್ನು ಮಾಡಬಾರದು. ಧನುರ್ಮಾಸದಲ್ಲಿ ಮದುವೆಗಳನ್ನು ಮಾಡಿದರೆ ಗಂಡ ಹೆಂಡತಿಯ ನಡುವಿನ ಬಾಂಧವ್ಯ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಗೃಹ ಪ್ರವೇಶಗಳು ಮತ್ತು ಶಂಖಸ್ಥಾಪನೆ ಆಚರಣೆಗಳನ್ನು ಮಾಡಬಾರದು. ಈ ತಿಂಗಳಲ್ಲಿ ಮಾಡುವ ಗೃಹ ಪ್ರವೇಶವು ಮನೆಯ ಮಾಲೀಕರಿಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಬಾರದು. ಹೂಡಿಕೆಗಳನ್ನು ಮಾಡಬಾರದು. ನಿಮ್ಮ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುತ್ತದೆ. ಕೂದಲನ್ನು ತೆಗೆಯಬಾರದು ಮತ್ತು ಕಿವಿಗಳನ್ನು ಚುಚ್ಚಬಾರದು. ಆದರೆ ಅನ್ನಪ್ರಾಶನ ಸಮಾರಂಭಗಳು ಮತ್ತು ಸೀಮಂತ ಸಮಾರಂಭಗಳನ್ನು ನಡೆಸಬಹುದು. ಧನುರ್ಮಾಸದ ಸಮಯದಲ್ಲಿ ದೀಪಾರಾಧನೆ ಮಾಡುವವರು ಹಸುವಿನ ತುಪ್ಪದಿಂದ ದೀಪ ಹಚ್ಚುವುದು ಅತ್ಯಂತ ಶುಭ. ಧನುರ್ಮಾಸದ ಉಪವಾಸವನ್ನು ಆಚರಿಸುವವರು ಈ ತಿಂಗಳು ಪೂರ್ತಿ ನೆಲದ ಮೇಲೆ ಮಲಗಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ.
ಧನುರ್ಮಾಸದ ಸಮಯದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಧನುರ್ಮಾಸದ ಸಮಯದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಷ್ಣು ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚುವುದರಿಂದ 1000 ವರ್ಷಗಳ ಕಾಲ ದೇವರನ್ನು ಪೂಜಿಸಿದಂತೆಯೇ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಬಡತನ ಮತ್ತು ಕಷ್ಟಗಳಿಂದ ಬಳಲುತ್ತಿರುವವರು ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ಸಾಧ್ಯವಾದಷ್ಟು ವಿಷ್ಣುವನ್ನು ದರ್ಶನ ಮಾಡಬೇಕು. ಹೀಗೆ ಮಾಡುವುದರಿಂದ ಬಡತನ ದೂರವಾಗುತ್ತದೆ ಮತ್ತು ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಈ ತಿಂಗಳಲ್ಲಿ ಹಣಕಾಸಿನ ತೊಂದರೆಯಿಂದ ಬಳಲುತ್ತಿರುವವರು ಗೋಶಾಲೆಗೆ ಹೋಗಿ ಹಸುಗಳಿಗೆ ಹಸಿರು ಹುಲ್ಲು ತಿನ್ನಿಸಬೇಕು. ಮುಕ್ಕೋಟಿ ದೇವರುಗಳ ಆಶೀರ್ವಾದದಿಂದ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮಕ್ಕಳನ್ನು ನಿರೀಕ್ಷಿಸುವ ದಂಪತಿಗಳು ಧನುರ್ಮಾಸದಲ್ಲಿ ಶ್ರೀಕೃಷ್ಣನನ್ನು ತೊಟ್ಟಿಲಲ್ಲಿ ಇರಿಸಿ ಭಕ್ತಿಯಿಂದ ಪೂಜಿಸಬೇಕು. ಬಡ ಮಕ್ಕಳಿಗೆ ಹಾಲು ಮತ್ತು ಹಣ್ಣುಗಳನ್ನು ದಾನ ಮಾಡುವುದರಿಂದ ಖಂಡಿತವಾಗಿಯೂ ಮಕ್ಕಳು ಜನಿಸುತ್ತಾರೆ ಎಂದು ನಂಬಲಾಗಿದೆ. ಉದ್ಯೋಗ ಹುಡುಕಲು ಪ್ರಯತ್ನಿಸುತ್ತಿರುವವರು ಮತ್ತು ವ್ಯವಹಾರಗಳಲ್ಲಿ ಲಾಭ ಗಳಿಸಲು ಬಯಸುವವರು ಈ ಧನುರ್ಮಾಸದಲ್ಲಿ ಗೋವಿಂದನ ನಾಮಗಳನ್ನು ಜಪಿಸಬೇಕು. ಹೀಗೆ ಮಾಡಿದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ, ವ್ಯಾಪಾರಸ್ಥರಿಗೆ ಉತ್ತಮ ಲಾಭವಾಗುತ್ತದೆ. ಈ ಧನುರ್ಮಾಸದಲ್ಲಿ ಮುಕ್ಕೋಟಿ ಏಕಾದಶಿ ಡಿಸೆಂಬರ್ 30ರಂದು ಬರುತ್ತದೆ. ಈ ಒಂದು ಏಕಾದಶಿ 3 ಕೋಟಿ ಏಕಾದಶಿಗಳ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ವೈಕುಂಠ ದ್ವಾರಗಳು ತೆರೆದುಕೊಳ್ಳುತ್ತವೆ. ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯಂದು ವೈಷ್ಣವ ದೇವಾಲಯಗಳ ಉತ್ತರ ದ್ವಾರಕ್ಕೆ ಭೇಟಿ ನೀಡಿದರೆ ಜನ್ಮ ಪುಣ್ಯವಾಗುತ್ತದೆ ಎಂದು ನಂಬಲಾಗಿದೆ. ಈ ದಿನ ಓಂ ನಮೋ ನಾರಾಯಣಯ ಮಂತ್ರವನ್ನು 18 ಬಾರಿ ಜಪಿಸಿದರೆ ಯಾವುದೇ ಆಸೆ ಸುಲಭವಾಗಿ ಈಡೇರುತ್ತದೆ ಎಂದು ಹೇಳುತ್ತಾರೆ. ವಿವಾಹ ದೋಷಗಳನ್ನು ತಡೆಗಟ್ಟಲು ದೇವಾಲಯಗಳಲ್ಲಿ ನಡೆಯುವ ಗೋದಾದೇವಿ ಕಲ್ಯಾಣ ದಿನದಂದು ದೇವಿಗೆ ರೇಷ್ಮೆ ಬಟ್ಟೆಗಳು ಮತ್ತು ಅರಿಶಿನ ಕುಂಕುಮವನ್ನು ಅರ್ಪಿಸಿದರೆ ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ವಿವಾಹಿತ ಮಹಿಳೆಯರಿಗೆ ಸುಮಂಗಲ ಯೋಗ ಸಿಗುತ್ತದೆ ಎಂದು ನಂಬಲಾಗಿದೆ. ಗ್ರಹದೋಷಗಳನ್ನು ತಡೆಗಟ್ಟಲು ದೇವಾಲಯಗಳಲ್ಲಿ ಬ್ರಾಹ್ಮಣರಿಗೆ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಿದರೆ ಜನ್ಮದೋಷಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ವಿಷ್ಣು ದೇವಾಲಯವನ್ನು ಸ್ವಚ್ಛಗೊಳಿಸುವುದು ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಧನುರ್ಮಾಸವು ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವ ದಿನದಂದು ಪ್ರಾರಂಭವಾಗುತ್ತದೆ ಮತ್ತು ಮಕರ ಸಂಕ್ರಾಂತಿಯವರೆಗೂ ಮುಂದುವರಿಯುತ್ತದೆ. ಈ ತಿಂಗಳು ವಿಷ್ಣುವಿಗೆ ಬಹಳ ಶುಭವಾಗಿದೆ. ಧನುರ್ಮಾಸದಲ್ಲಿ ಶ್ರೀಕೃಷ್ಣನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಗೋದಾದೇವಿ ಈ ಧನುರ್ಮಾಸದಲ್ಲಿ ಉಪವಾಸವನ್ನು ಮಾಡಿದಳು ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಮಹಿಳೆಯರು ಮುಂಜಾನೆ ಸ್ನಾನ ಮಾಡಿ ಶ್ರೀಕೃಷ್ಣನನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಈ ವಿಶೇಷ ಧನುರ್ಮಾಸವನ್ನು ವಿಷ್ಣು ಪೂಜೆಗೆ ಬಳಸಬೇಕು ಮತ್ತು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಧನುರ್ಮಾಸವು ಕೇವಲ ಒಂದು ತಿಂಗಳು ಅಲ್ಲ, ಇದು ದೇವರನ್ನು ನೇರವಾಗಿ ತಲುಪುವ ದಿವ್ಯ ದಾರಿ. ಈ ಪವಿತ್ರ ಕಾಲದಲ್ಲಿ ಒಂದು ದೀಪ, ಒಂದು ತುಳಸಿ ಎಲೆ, ಒಂದು ಓಂ ನಮೋ ನಾರಾಯಣಾಯ ಜಪವು ನಿಮ್ಮ ಜೀವನದ ಕತ್ತಲನ್ನು ಬೆಳಕಾಗಿಸಬಲ್ಲದು. ಗೋದಾದೇವಿಯಂತೆ ನೀವು ಶ್ರದ್ಧೆಯಿಂದ ವಿಷ್ಣುವನ್ನು ಪೂಜಿಸಿದರೆ ಅಸಾಧ್ಯವೂ ಸಹ ಸಾಧ್ಯವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ಧನುರ್ಮಾಸವನ್ನು ನಿದ್ರೆಗೆ, ನಿರ್ಲಕ್ಷ್ಯಕ್ಕೆ ಬಿಡದೆ ಭಕ್ತಿ, ಶಾಂತಿ ಮತ್ತು ಸತ್ಯದಿಂದ ಆಚರಿಸಿ. ವಿಷ್ಣುವಿನ ಅನುಗ್ರಹ ನಿಮ್ಮ ಮನೆಗೂ, ಮನಸ್ಸಿಗೂ, ಬದುಕಿಗೂ ಹರಿದು ಬರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.